ವಂಶಕಲಶೋಧರಿಪೂರ್ಣಚಂದ್ರಂ ಶ್ರೀಮನ್ನೃಸಿಂಹಗುರುವರ್ಯಪದಾಬ್ಜಭೃಂಗಂ ಶ್ರೀಮನ್ನನಂತಗುರುವರ್ಯಸುತಂ ಗುಣಾಬ್ಧಿಂ ಸಂಪತ್ಕುಮಾರಗುರುವರ್ಯಮಹಂ ಪ್ರಪದ್ಯೇ. ಉಸರೇ ಉಸುರಂ ದೇವಂ ವಂಶಚಾಣೂರವರ್ತನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. 13ನೇ ಅಧ್ಯಾಯ ರಿವಿಷನ್ ಅಂದರೆ 12 ಅಧ್ಯಾಯದಲ್ಲಿ ಹೇಳಿರತಕ್ಕಂಥ ವಿಷಯವನ್ನ ಪುನಃ ವಿಶೋಧಿಸಿ ದೇಹಸ್ವರೂಪ, ಆತ್ಮಾಪ್ತಿ ಹೇತು, ಆತ್ಮವಿಶೋಧನ, ಬಂಧ ಹೇತು ಮತ್ತು ವಿವೇಕ, ಇಷ್ಟು ವಿಷಯವನ್ನ 5 ವಿಷಯವನ್ನ ಈ 34 ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ. ಅಂದರೆ ದೇಹಸ್ವರೂಪವೆಂಥದ್ದು ಪ್ರಕೃತಿಯ ಪರಿಣಾಮಗಳಾಗಿ ಶರೀರವೇನು, ಏಕಾದಶ ಇಂದ್ರಿಯಗಳೇನು ಇತ್ಯಾದಿಗಳ ಸತತ ವಿಕಾರಿ ದ್ರವ್ಯ ಗುಣಗಳನ್ನು ಉಳ್ಳದ್ದು. ಆತ್ಮ ದೇಹವಿಯುಕ್ತವಾದ ಪರಿಶುದ್ಧಾತ್ಮ ಪ್ರಾಪ್ತಿಗೆ ಸಾಧನವು. ಆತ್ಮಸ್ವರೂಪ ದೇಹಕ್ಕಿಂತ ಹೇಗೆ ವಿಲಕ್ಷಣ ಎಂಬುದನ್ನು ತಿಳಿಸುತ್ತಾರೆ. ಬಂಧ ಹೇತು, ಪೂರ್ವ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಿಗನುಸಾರವಾಗಿ ಬದ್ಧ ದಶೆಯಲ್ಲಿ ಕರ್ತೃತ್ವ, ಭೋಕ್ತೃತ್ವ, ದೇಹ ಮೂಲಕ ಸುಖ ದುಃಖಾನುಭವಗಳನ್ನು ಉಳ್ಳದ್ದು. ಆ ಕಾರಣದಿಂದ ಸರಸಜ್ಜೋನಿಗಳಲ್ಲಿ ಆತ್ಮನಿಗೆ ಜನ್ಮವು. ಆತನಿಗೆ ಜನ್ಮವು ಅಂದರೆ ಬಂಧದಿಂದ ತಪ್ಪಿಸಿಕೊಳ್ಳಲು ಬೇಕಾದ ವಿವೇಕ ಜ್ಞಾನವು 22ನೇ ಶ್ಲೋಕದಿಂದ 33ನೇ ಶ್ಲೋಕದವರೆಗೂ ಉಪದೇಶಿಸಿ ಕ್ಷೇತ್ರದ ಪ್ರವೃತ್ತಿಗೆ ಕಾರಣನಾಗಿ ಸಂಕಲ್ಪಿಸುತ್ತಾನೆ. ಮಾಡುವ ಪ್ರವೃತ್ತಿಗಳನ್ನು ಅನುಭವಿಸುವನು, ಆ ಪ್ರವೃತ್ತಿಗಳಿಂದ ಸುಖಗಳನ್ನು ಅನುಭವಿಸುವನು. ದೇಹಕ್ಕೆ ಆಧಾರ ಶೇಷಿಯು ನೇಮಿಸುವವನು, ದೇಹವನ್ನೆಲ್ಲ ತನ್ನ ಧರ್ಮಭೂತ ಜ್ಞಾನದ ಮೂಲಕ ವ್ಯಾಪಿಸಿರುವನು. ಆದ್ದರಿಂದ ದೇಹಕ್ಕೆ ಈಶ್ವರನು. ಇಂತಹ ವಿವೇಕ ಜ್ಞಾನವು ಸಂಸಾರ ಬಂಧವನ್ನು ಹೋಗಲಾಡಿಸಿ ಮುಕ್ತಿಯನ್ನು ಹೊಂದಿಸುತ್ತದೆ. ಈ ವಿವೇಕ ಜ್ಞಾನಕ್ಕೆ ಆತ್ಮಾವಲೋಕನ ಎಂದು ಹೆಸರು. ಇದನ್ನು ಕೆಲವರು ಉಪಾಸನೆಯನ್ನು ಕೈಗೊಂಡು ಯೋಗ ನಿಷ್ಪತ್ತಿಯೊಂದಿಗೆ ಹೊಂದುವರು. ಇನ್ನು ಕೆಲವರು ಜ್ಞಾನಯೋಗದ ದಶೆಯಲ್ಲೂ, ಇನ್ನು ಕೆಲವರು ಕರ್ಮಯೋಗದ ದಶೆಯಲ್ಲೂ ಹೊಂದುವರು. ಇನ್ನು ಕೆಲವರು ತತ್ವದಶೆಗಳಿಂದ ಕೇಳಿ ತಿಳಿದು ಯೋಗಾದಿಗಳನ್ನು ಆರಂಭಿಸಿ ಉಪಾಸನಕ್ಕೆ ಪ್ರತಿಬಂಧಕ ಪಾಪಗಳನ್ನು ಕಳೆದುಕೊಂಡು ಪರಿಶುದ್ಧರಾಗಿ ಸಂಸಾರವನ್ನು ಕ್ರಮೇಣ ದಾಟುವರು. ಹೀಗೆ ಸರ್ವ ಪ್ರಾಣಿಗಳಲ್ಲೂ ಇರುವ ಆತ್ಮರುಗಳು ಎಲ್ಲ ಸಮರೆಂದು, ಅವರೆಲ್ಲ ಅವರವರ ಹೃದಯ ಗುಹೆಯಲ್ಲಿರುವರೆಂದು ಪ್ರಾಜ್ಞರು ತಿಳಿಯತಕ್ಕದ್ದು. ಎಲ್ಲ ಶರೀರಗಳಲ್ಲೆಲ್ಲ ಇರುವ ಆತ್ಮರು ಜ್ಞಾನೈಕಾಕಾರತೆಯಿಂದ ಸಮರು ಎಂದು ತಿಳಿಯುವನು ಪ್ರಾಜ್ಞ. ಇಂತಹ ಪ್ರಾಜ್ಞರೆಲ್ಲ ಆತ್ಮಸ್ವರೂಪವನ್ನು ತಿಳಿಯಬಾರದರಿಂದ ಆತ್ಮಾವಲೋಕನ ದ್ವಾರ ಶ್ರೇಷ್ಠವಾದ ಗತಿಯನ್ನು ಹೊಂದುವರು. ಮತ್ತು ಪ್ರಾರಬ್ಧಕರದಿಂದ ಉಂಟಾಗುವ ಪ್ರವೃತ್ತಿಗಳು ತನ್ನ ಸ್ವರೂಪಕ್ಕೆ ಲೇಪಿಸುವುದಿಲ್ಲವೆಂದು ತಿಳಿದ ಪ್ರಾಜ್ಞರು ಆತ್ಮಾವಲೋಕನವನ್ನು ಹೊಂದುವರು. ಅದು ಹೇಗೆ ಲೇಪಿಸುವುದಿಲ್ಲ ಎಂದರೆ, ಈ ಆತ್ಮನ ಸ್ವರೂಪವು ಅನಾದಿಯಾಗಿ ಹೇಯ ಸತ್ವರಸ್ತಮ ಗುಣಗಳನ್ನು ಇಷ್ಟವಿಲ್ಲದೆ ಪರಿಣಾಮಾದಿ ನಾಶರಹಿತವಾಗಿರುವುದರಿಂದ ಆತನು ದೇಹವಿಲ್ಲದೆ ಏನನ್ನೂ ಮಾಡುವನು ಅಲ್ಲವು. ಅವುಗಳು ಆತನಿಗೆ ಲೇಪಿಸುವುದು ಇಲ್ಲವು. ಏಕೆಂದರೆ ಪರಿಣಾಮವನ್ನುಂಟು ಮಾಡುವ ವಸ್ತುವು ಪರಿಣಾಮ ಹೊಂದುವುದನ್ನು ಒಳಹೊಕ್ಕು ವ್ಯಾಪಿಸಬೇಕು.
ಹಾಗೆ ವ್ಯಾಪನೆಗೆ ಅವಕಾಶವಿಲ್ಲದವು. ಏಕೆಂದರೆ ಆತ್ಮನು ಅಣುವಾದುದರಿಂದ ಇದಕ್ಕೆ ನಿದರ್ಶನವು ಆಕಾಶವು ಅತಿ ಸೂಕ್ಷ್ಮವಾಗಿರುವುದರಿಂದ. ಇನ್ನೊಂದು ದೃಷ್ಟಾಂತ ಸೂರ್ಯ. ಸೂರ್ಯನು ಹೇಗೆ ಲೋಕದ ಅಪವಿತ್ರತೆಯಿಂದ ದೂಷಣವಾಗಿದ್ದಾನೋ ಹಾಗೆ ಶರೀರವನ್ನೆಲ್ಲ ಪ್ರಕಾಶಗೊಳಿಸುವ ಆತ್ಮನು ದೇಹದಿಂದ ಅಪವಿತ್ರನಾಗುವುದೆಂದವು. ಹೀಗೆ ಈ ಪವಿತ್ರವಾದ ಶರೀರದಿಂದ ತಾನು ಬಿಡುಗಡೆಯನ್ನು ಹೊಂದಬೇಕೆಂಬ ಅಪೇಕ್ಷೆವಿಲ್ಲದರು ಈ ಆತ್ಮಾವಲೋಕನ ಮೂಲಕ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪವನ್ನು ಹೊಂದವರು ಎಂದು ಹೇಳಲ್ಪಟ್ಟಿತ್ತು. ವಿಷಯವೇನೆಂತಂದರೆ ಭಕ್ತಿ ಉಳ್ಳವನಿಗೆ ಸತ್ ಅಂತ ಹೆಸರು. ಶರೀರಕ್ಕೆ ಕ್ಷೇತ್ರವೆಂದು, ಶರೀರವನ್ನು ಅರಿತವನು ಕ್ಷೇತ್ರಜ್ಞನೆಂದು ತಿಳಿಯಬೇಕು. ಶರೀರವನ್ನು ವೇತ್ತಾ ಅರಿಯುವವನು ಕ್ಷೇತ್ರಜ್ಞ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎರಡೂ ಸೇರಿ ಅಪರಿಚಿತ ವಿಶೇಷವೆಂದು ತಿಳಿಯಬೇಕು. ಆತ್ಮಾತ್ಮಿಕ ಗುಣಗಳು 4 ರಿಂದ 11 ಗುಣದಲ್ಲಿ ಹೇಳಿ 11 ಶ್ಲೋಕದವರೆಗೆ ಹೇಳಿ ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮವಿಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ ಎನ್ನುವ ವಿಷಯವನ್ನು ಹೇಳಿ ಕ್ಷೇತ್ರಜ್ಞಯೋಗೋ ಅಂತರಂ ಜ್ಞಾನಚಕ್ಷುಷ ಭೂತಪ್ರಕೃತಿ ಮೋಕ್ಷಂಚ ಏವಿದುಲ್ ತೇ ಅತಿಥೇ ಪರಾಂ அப்படின்னு விஷயத்தை சொல்லுகிறார்கள். ಅಂದರೆ ಪ್ರಥಮ ಶತಕದಲ್ಲಿ ಪ್ರಾಪ್ಯವಾದ ವೈಕುಂಠದಲ್ಲಿ ಶ್ರೀ ಪರಮಾಸದೇವ ರೂಪದಲ್ಲಿರುವ ಪರಬ್ರಹ್ಮ ಪ್ರಾಪ್ತಿಗೆ ಉಪಾಯವಾದ ಭಕ್ತಿ ಯೋಗವೆನಿಸುವ ಭಗವದುಪಾಸನೆಗೆ ಪ್ರಾಪ್ತವಾದ ಈ ಚೇತನ ಯಾಥಾತ್ಮ ದರ್ಶನವು ಅಂಗವೆಂತು. ಅದು ಬರೀ ಕರ್ಮಯೋಗದಿಂದಾಗಲಿ ಅಥವಾ ಕರ್ಮಯೋಗದಿಂದ ಲಭಿಸಿದ ಜ್ಞಾನಯೋಗದಿಂದಾಗಲಿ ಉಂಟಾಗುತ್ತದೆಂದು ಹೇಳಲ್ಪಟ್ಟಿತು. ಈಗ ಆ ಪರಮಪ್ರಾಪ್ತನಾದ ಭಗವಂತನ ಸ್ವರೂಪ ರೂಪ ಗುಣ ವಿಭೂತಿ ಐಶ್ವರ್ಯಗಳ ಮಹಾತ್ಮೆಯನ್ನು ಆ ಮಹಾತ್ಮೆ ತಿಳಿಸುವ ವಿಶ್ವರೂಪವು ಪ್ರಾಪ್ಯವಾದ ಪರರೂಪವು ಪ್ರದರ್ಶಿಸಲ್ಪಟ್ಟು ಆತನನ್ನು ಆಶ್ರಯಿಸುವ ಅಧಿಕಾರಿಗಳು ಅವರುಗಳ ವ್ಯತ್ಯಾಸಗಳು ಹೇಳಲ್ಪಟ್ಟಿತು. ಮುಂದಿನ ತೃತೀಯ ಶತಕದಲ್ಲಿ ಅಂದರೆ ಈ 13 ರಿಂದ 18 ಅಧ್ಯಾಯಗಳಲ್ಲಿ ಹಿಂದೆ ಹೇಳಿದ ವಿಷಯಗಳನ್ನೇ ವಿಶದವಾಗಿ ವಿಸ್ತರಿಸಿ ಹೇಳಿ ಅಚಿತ್ತು ಚಿತ್ತು ಈಶ್ವರರು ಒಟ್ಟಿಗೆ ಸೇರಿರುವ ಈ ಪ್ರಪಂಚದ ತತ್ವಗಳ ವಿವೇಕ ಜ್ಞಾನವು ಚೇತನದಲ್ಲಿರುವ ತ್ರಿಗುಣ ವ್ಯತ್ಯಾಸದಿಂದ ಸ್ವಭಾವ ವ್ಯತ್ಯಾಸವು ಅದರಿಂದ ಉಂಟಾಗುವ ಭ್ರಮಾದಿಗಳು ಅವುಗಳಿಂದ ಬಿಡುಗಡೆಯನ್ನು ಹೊಂದುವ ಉಪಾಯಗಳ ಅನುವಾದವು ಹೇಳಿಬಿಡುವುದು. ಶ್ರೀಪ್ರಿಯಾದ ಭಗವಂತನು ಕುಂತಿ ಪುತ್ರನಾದ ಅರ್ಜುನನೇ, ಈಗ ನಿನಗೆ ಪ್ರಾಪ್ತವಾಗಿರುವ ಈ ಶರೀರವು ಕ್ಷೇತ್ರವೆಂದು ಹೇಳಿದ್ಬಿಡುತ್ತೆ. ನೀನು ಯಾರೆಂದರೆ ನಾನು ಮನುಷ್ಯ ಎಂದು ಭ್ರಮಿಸದೆ ಈ ಕ್ಷೇತ್ರದಲ್ಲಿರುವನು ನಾನು, ಇದು ನನ್ನ ಶರೀರವು ಎಂದು ತಿಳಿಯುವುದರಿಂದ ತಿಳಿಯುವನಾದ ನೀನು ತಿಳಿಯುವ ಶಕ್ತಿ ಇಲ್ಲದಿರುವ ಈ ಶರೀರಕ್ಕಿಂತ ವಿಲಕ್ಷಣನು ಎಂದು ಭಾವಿಸುವುದರಿಂದ ಈ ಕ್ಷೇತ್ರದಲ್ಲಿರುವ ಆತ್ಮನು ಕ್ಷೇತ್ರಜ್ಞನೆಂದು ಹೇಳಿಸಿಕೊಳ್ಳುವನೆಂದು ತತ್ವಜ್ಞರು ಹೇಳುತ್ತಾರೆ. ಹೀಗೆ ಪ್ರತಿ ಪ್ರಾಣಿ ಶರೀರದಲ್ಲೂ ಬೇರೆ ಬೇರೆ ಆತ್ಮ ಅಂದರೆ ಕ್ಷೇತ್ರಜ್ಞರಿರುತ್ತಾರೆ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರು ನನಗೆ ಶರೀರವಾಗಿ
ಅವುಗಳಿಗೆ ನಾನು ಆತ್ಮವಾಗಿರುವುದರಿಂದ ನಾನು ಕ್ಷೇತ್ರಜ್ಞರಿಗೆಲ್ಲ ಕ್ಷೇತ್ರಜ್ಞೆಂದು ತಿಳಿ. ಹೀಗೆ ವಿಶ್ವಕ್ಕೆಲ್ಲ ನಾನೇ ಆತ್ಮ ಎಂಬ ತತ್ವತ್ರಯ ಜ್ಞಾನವು ನೆಲೆಯಿರತಕ್ಕದ್ದು. ಹೀಗೆ ಮೂರನ್ನೂ ವಿವೇಕಿಸಿ ತಿಳಿಯುವುದೇ ಜ್ಞಾನವು, ಹಾಗೆ ವಿವೇಕಿಸದೆ ಇರುವುದೇ ಅಜ್ಞಾನವು. ಹೀಗೆ ನನಗೆ ಶರೀರಗಳಾದ ಕ್ಷೇತ್ರಜ್ಞರಲ್ಲಿ ಕ್ಷೇತ್ರವು ಎಂತಹ ದ್ರವ್ಯವು, ಯಾರಿಗೆ ಆಶ್ರಯ, ಅದರ ವಿಕಾರಗಳೇನು, ಯಾವ ಕಾರಣಕ್ಕಾಗಿ ಉಂಟಾದವು, ಅಥವಾ ಯಾರ ಪ್ರಯೋಜನಕ್ಕಾಗಿ ಉಂಟಾಯಿತು ಎಂಬುದನ್ನು, ಮತ್ತು ಇನ್ನೊಂದು ನನ್ನ ಶರೀರವಾದ ಕ್ಷೇತ್ರಜ್ಞನ ಎಂತಹ ಸ್ವರೂಪವುಳ್ಳವನು, ಆತನ ಪ್ರಭಾವಗಳು ಯಾವುವು, ಇವೆಲ್ಲವನ್ನು ಅರ್ಜುನನಿಗೆ ಸಂಗ್ರಹವಾಗಿ ಉಪದೇಶಿಸುತ್ತೇನೆ, ಕೇಳು, ಸಾವಧಾನದಿಂದ ಕೇಳು ಎನ್ನುತ್ತಾನೆ. ಈಗ ಕ್ಷೇತ್ರಜ್ಞ ವೈಲಕ್ಷಣ್ಯ ಜ್ಞಾನದಲ್ಲಿ ಆದರವು ಉಂಟಾಗುವುದಕ್ಕೆ ಹೇಳುತ್ತಾರೆ. ಈಗ ನಾನು ಉಪದೇಶಿಸುವ ಕ್ಷೇತ್ರಜ್ಞರಿಗಿರುವ ವೈಲಕ್ಷಣ್ಯ ಜ್ಞಾನ ಶ್ರೀ ಪರಾಶರಾದಿ ಮಹರ್ಷಿಗಳಿಂದ ನಾನಾ ಪ್ರಕಾರದಲ್ಲಿ ದೇಹಾತ್ಮಭ್ರಮ ನಿವರ್ತಿಸಿ ಹೋಗುವುದಕ್ಕಾಗಿ ಉಪಪಾದಿಸಲ್ಪಟ್ಟಿರುತ್ತದೆ. ವೇದಗಳಲ್ಲೂ ವೇದ ಶಿರಸ್ಸುಗಳಾದ ತೈತ್ರಿಯ, ಛಾಂದೋಗ್ಯಾದಿ ಉಪನಿಷತ್ತುಗಳಲ್ಲೂ ದೇಹಕ್ಕೂ ಆತ್ಮಕ್ಕೂ ಇರುವ ವೈಲಕ್ಷಣ್ಯವು ಹೇಳಲ್ಪಟ್ಟಿರುತ್ತದೆ. ಇದಲ್ಲದೆ ಸರಿಯಾದ ಹೇರುಗಳಿಂದ ನಿಶ್ಚಯಿಸಲ್ಪಟ್ಟು ಬ್ರಹ್ಮಸೂತ್ರಗಳಲ್ಲೂ ಈ ದೇಹಾತ್ಮರಿಗಿರುವ ವ್ಯತ್ಯಾಸವು ಸಮರ್ಥಿಸಲ್ಪಟ್ಟಿದೆ. ಅಚಿತ್ ದ್ರವ್ಯವು ವಿಕಾರವನ್ನು ಹೊಂದಿ ಹೇಗೆ ಆತ್ಮಾವಿಗೆ ಕ್ಷೇತ್ರವಾಗುತ್ತದೆಂಬುದನ್ನು ತಿಳಿಸುತ್ತಾರೆ. ಈ ಆತ್ಮನಿಗೆ ಉಂಟಾಗಿರುವ ಕ್ಷೇತ್ರವಾದರೂ ಪ್ರಕೃತಿ, ಅದರ ವಿಕಾರವಾದ ಮಹತ್ತತ್ವ, ಸಾತ್ವಿಕ ರಾಜಸ ತಾಮಸ ಅಹಂಕಾರ ರೂಪದಲ್ಲಿ ಇಂದ್ರಿಯಾದಿಗಳಿಗೆ ಹೇತುವಾದರು. ಪಂಚತನ್ಮಾತ್ರೆಗಳು, ಪಂಚಭೂತಗಳು, ಚಕ್ಷು ಶ್ರೋತ್ರ ಜಿಹ್ವೆ ನಾಸಿಕೆ ಎಂಬ ಪಂಚ ಜ್ಞಾನೇಂದ್ರಿಯಗಳು ಮತ್ತು ವಾಕ್ಪಾಣಿಪಾದಪಾಯು ಉಪಸ್ಥೆ ಎಂಬ ಪಂಚ ಕರ್ಮೇಂದ್ರಿಯಗಳು, ಹೀಗೆ 10 ಇಂದ್ರಿಯಗಳು, ಇವುಗಳಿಗೆ ಪ್ರೇರಕವಾದ ಒಂದಾದ ಮನಸ್ಸು, ಹೀಗೆ 11 ಇಂದ್ರಿಯಗಳು, ಮತ್ತು ಆ ಇಂದ್ರಿಯಗಳಿಗೆ ಗೋಚರವಾದ ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳು, ಹೀಗೆ 24 ತತ್ವಗಳಿಂದ ಕೂಡಿರುವುದು. ಈ ಕ್ಷೇತ್ರವು ಆತ್ಮಾವಿಗೆ ಅವಾಸ ಸ್ಥಾನವಾಗಿ ಧರ್ಮಕ್ಷೇತ್ರವು ಮತ್ತು ಕರ್ತೃತ್ವ ಭೋಕ್ತೃತ್ವಗಳನ್ನುಂಟು ಮಾಡಿ ಆತನ ಕರ್ಮಾನುಸಾರ ಸುಖದುಃಖಾನುಭವಗಳಿಗೆ ಭೋಗಕ್ಷೇತ್ರವು ಎನ್ನುತ್ತಾರೆ. ಅನುಕೂಲವಾದದನ್ನು ಅಪೇಕ್ಷಿಸುವುದಕ್ಕೂ ಪ್ರತಿಕೂಲವಾದದನ್ನು ದ್ವೇಷಿಸುವುದಕ್ಕೂ ಹಿಂದಿನ ಕರ್ಮಾನುಗುಣವಾಗಿ ಅಂತಹ ಪ್ರವೃತ್ತಿಗಳ ಮೂಲಕ ಸುಖದುಃಖಾನುಭವವನ್ನು ಹೊಂದುವುದಕ್ಕಾಗಿಯೂ ಈ ಕ್ಷೇತ್ರವು ಆತ್ಮನಿಗೆ ಆವಾಸ ಸ್ಥಾನವಾಗಿ ಈ ಮೇಲೆ ಹೇಳಿದ 24 ತತ್ವಗಳ ಸಂಘಾತವಾಗಿ ಸತತ ಪರಿಣಾಮಿಯಾಗಿರುವ ದ್ರವ್ಯವು ಎಂಬುದಾಗಿ ಸಂಕ್ಷೇಪವಾಗಿ ತಿಳಿಸುತ್ತಾರೆ. ಮುಂದೆ ಕ್ಷೇತ್ರ ಮೂಲಕ ನಡೆಯುವ ಪ್ರವೃತ್ತಿಗಳಲ್ಲಿ ಈ ಪುಣ್ಯಕರವಾದ ಕ್ಷೇತ್ರದ ಮಹಿಮೆಯನ್ನು ಎಂತಹ ಸರ್ವೋತ್ಕೃಷ್ಟ ಗುಣಗಳ ಮೂಲಕ ಆತ್ಮಜ್ಞಾನಕ್ಕೆ ಸಾಧನವಾಗಬಹುದೆಂಬುದನ್ನು ತಿಳಿಸುತ್ತಾರೆ. ಅಮಾನಿತ್ವಂ ಎಂದರೆ ಉತ್ಕೃಷ್ಟ ಜನರನ್ನು ಅವಮರ್ಯಾದೆಯಿಂದ ನೋಡದಿರುವುದು. ಅದಂಭಿತ್ವಂ, ತಾನು ಮಹಾಧಾರ್ಮಿಕನೆಂಬ ಯಶಸ್ಸುಂಟಾಗಬೇಕೆಂಬ ದಂಭವಿಲ್ಲದೆ ಧರ್ಮಾಚರಣೆಯನ್ನು ಮಾಡುವಳು. ಅಹಿಂಸಾ, ವಾಂಗ್ಮನಕ್ಕಾಯಗಳಿಂದ ಪರಪೀಡೆ ಮಾಡಿದರುಣವು. ಕ್ಷಾಂತಿ, ಇತರರಿಂದ ಮನಸ್ಸಿಗೆ ಖೇರು ಉಂಟಾದರೂ ಅದಕ್ಕಾಗಿ ಮನೋವಿಕಾರ ಉಂಟಾಗಿದರುಣವು. ಆರ್ಜವಂ, ವಾಕು ಮನಸ್ಸು ಪ್ರವೃತ್ತಿ ಎಲ್ಲ ಒಂದೇ ವಿಧವಾಗಿ ಕಾಪಟ್ಯವಿಲ್ಲದಿರುವವು. ಆಚಾರ್ಯೋಪಾಸನಂ, ತನಗೆ ಜ್ಞಾನೋಪದೇಶ ಮಾಡಿದ ಆಚಾರ್ಯರನ್ನು ಸೇವಿಸೋಣವು. ಶೌಚಂ, ಆತ್ಮಜ್ಞಾನವನ್ನು ಆತ್ಮಯಾಥಾತ್ಮ್ಯವನ್ನು ಸಾಧಿಸಲು ಮನೋವಾಕ್ಕಾಯಗಳನ್ನು ಹೊಂದಿದ ಪವಿತ್ರವಾದ ಯೋಗ್ಯತೆಯು. ಸ್ಥೈರ್ಯಂ, ಆಧ್ಯಾತ್ಮಶಾಸ್ತ್ರದಲ್ಲಿ ಹೇಳಿರುವ ಪ್ರಯೋಜನದಲ್ಲಿ ನಿಶ್ಚಲ ಬುದ್ಧಿಯು. ಆತ್ಮವಿನಿಗ್ರಹ, ಆತ್ಮ ವ್ಯತಿರಿಕ್ತಗಳಾದ ವಿಷಯೋಪಭೋಗಗಳಿಂದ ಮನಸ್ಸನ್ನು ನಿಗ್ರಹಿಸೋಣವು.
ಮತ್ತು ಇಂದ್ರಿಯಗಳ ಮೂಲಕ ಅನುಭವಿಸಬಹುದಾದ ವಿಷಯ ಉಪಭೋಗಗಳಲ್ಲಿ ವೈರಾಗ್ಯವು ಆತ್ಮವಲ್ಲದಿರುವ ದೇಹದಲ್ಲಿ ಆತ್ಮ ಎಂಬ ಅಹಂ ಬುದ್ಧಿ ಇಲ್ಲದಿರುವುದು ಜನ್ಮ ಮರಣ ಮುಪ್ಪು ವ್ಯಾಧಿ ಇವುಗಳಿಂದುಂಟಾಗುವ ದುಃಖ ರೂಪ ದೋಷಗಳನ್ನು ಪದೇ ಪದೇ ಸ್ಮರಿಸೋಣವು. ಆತ್ಮಜ್ಞಾನದಿಂದ ಕೂಡಿದ ಭಕ್ತಿ ಯೋಗದಲ್ಲಿ ಪ್ರವೇಶಿಸಬೇಕಾದ ಗುಣಗಳು ಇನ್ನು ಯಾವುವು ಎಂದರೆ ಭಕ್ತಿ ಉಪಾಯ, ಅಂತಹವನಿಗೆ ಆಸಕ್ತಿ ಆಸಕ್ತಿ ಐಹಿಕವು ತಪ್ಪಿದ್ದಲ್ಲವಾದರೂ ಅದರಲ್ಲಿ ಸಂಘವಿಲ್ಲದಿರುವವು. ಅನಭಿಷ್ವಂಗ ಪುತ್ರದಾರ ಗೃಹಾದಿಷು, ಹೆಂಡತಿ ಮಗ ಮನೆ ಮೊದಲಾದವುಗಳಲ್ಲಿ ಗೃಹಸ್ಥನಿಗೆ ಶಾಸ್ತ್ರೀಯ ಕರ್ಮ ಸಂಬಂಧಗಳಿಗಾಗಿ ಇಷ್ಟು ಮಾತ್ರ ಸಂಘವು ಅಷ್ಟು ಮಾತ್ರವಲ್ಲದೆ ಹೆಚ್ಚು ವ್ಯಾಸಂಗವಿಲ್ಲದಿರುವವು. ಮತ್ತು ಇಷ್ಟಾನಿಷ್ಟ ಪ್ರಾಪ್ತಿಗಳಲ್ಲಿ ಪ್ರಾರಬ್ಧ ಕರ್ಮಾನುಗುಣವಾಗಿ ಅವು ಉಂಟಾರದಂತೆ ತಿಳಿದು ಯಾವಾಗಲೂ ಇಷ್ಟಪ್ರಾಪ್ತಿಯಲ್ಲಿ ಹಿಗ್ಗದೆ ಅನಿಷ್ಟ ಪ್ರಾಪ್ತಿಯಲ್ಲಿ ಖೇದಗೊಳ್ಳದೆ ಸಮಚಿತ್ತದಿಂದಿರುವವು. ಮೇಲೆ ಹೇಳಿದ ಗುಣಗಳೊಡನೆ ಅನನ್ಯ ಭಕ್ತಿಯಿಂದ ಏಕಾಂತ ಸ್ಥಳದಲ್ಲಿ ಕುಳಿತು ಹಿಂದ 6 ಅಧ್ಯಾಯಗಳಲ್ಲಿ ಜೀವಾತ್ಮ ಧ್ಯಾನ ವಿಷಯದಲ್ಲಿ ಹೇಳಿದ ರೀತಿಯಲ್ಲಿ ಪರಮಾತ್ಮೋಪಾಸನೆಯನ್ನು ಮಾಡತಕ್ಕದ್ದು. ಸರ್ವೇಶ್ವರನಾಗಿ ಚತುರ್ವಿಧ ಪುರುಷಾರ್ಥಗಳನ್ನು ಕೊಡುವ ನನ್ನಲ್ಲಿಯೇ ಅನ್ಯದೇವತಾ ಸಂಬಂಧವಿಲ್ಲದ ಹಾಗೆ ಐಕಾಂತ ಭಕ್ತಿಯಿಂದ ಜನ ಸಂಬಂಧದಲ್ಲಿ ಆಶೆಯನ್ನು ತೊರೆದು ನಿರ್ಜನ ಪ್ರದೇಶದಲ್ಲಿದ್ದು ನನ್ನನ್ನು ಉಪಾಸಿಸೋಣವು. ಇದುವರೆಗೆ ಕ್ಷೇತ್ರಜ್ಞರಿಗೆ ಕ್ಷೇತ್ರದಿಂದುಂಟಾಗುವ ಶ್ರೇಯಸ್ಸಾಧನೆಗಳು ಹೇಳಲ್ಪಟ್ಟಿತು. ಮುಂದೆ ಕ್ಷೇತ್ರಜ್ಞನ ಸ್ವರೂಪವನ್ನು ತಿಳಿಸುತ್ತಾರೆ. ಯಾವ ಆತ್ಮಸ್ವರೂಪದ ಯಾಥಾತ್ಮ್ಯವನ್ನು ತಿಳಿದವನಾದರೆ ನಿನಗೆ ಪ್ರಾಪ್ತವಾಗಿರುವ ಹೇಯ ಪ್ರಕೃತಿಯಿಂದ ವಿಯುಕ್ತವಾದ ಪರಿಶುದ್ಧಾತ್ಮ ಸ್ವರೂಪವನ್ನು ಹಾಗೆಯೇ ಮೋಕ್ಷವನ್ನು ಸಹ ಹೊಂದುವೆಯೋ ಅಂತಹ ಆತ್ಮಸ್ವರೂಪವನ್ನು ನಿನಗೆ ವಿವೇಕಿಸಿ ತಿಳಿಸುವೆನು. ಅರ್ಜುನನಿಗೆ ಉಪದೇಶ. ಈ ಪರಿಶುದ್ಧ ಪ್ರತ್ಯಗಾತ್ಮನಿಗೆ ಉತ್ಪತ್ತಿ ನಾಶಗಳಿಲ್ಲವು. ಈ ಆತ್ಮಸ್ವರೂಪವು ಮತ್ಪರಂ ಪರಮಾತ್ಮನಾದ ನಾನೇ ಶ್ರೇಷ್ಠನಾದ ಶೇಷ ಎಂದು ಭಾವಿಸಿರುವಂತಹದ್ದು. ಅಂತಹ ಪ್ರಕೃತಿಯಿಂದ ಬೆಳೆಯಲ್ಪಟ್ಟ ಉತ್ತಮ ದಶೆಯಲ್ಲಿ ಅದು ಬ್ರಹ್ಮವೆಂದು ಹೇಳಿಸಿಕೊಳ್ಳುತ್ತದೆ. ಪ್ರಕೃತಿಯಿಂದ ಬೆಳೆಯಲ್ಪಟ್ಟ ಅಂದ್ರೆ ಮರಣಮಾನಾಲ್ ಅಂತ, ಮರಣವಾದ ಅಂತಹ ಪ್ರಕೃತಿಯಿಂದ ಬೆಳೆಯಲ್ಪಟ್ಟ ಉತ್ತಮ ದಶೆಯಲ್ಲಿ ಅದು ಬ್ರಹ್ಮವೆಂದೇ ಹೇಳಿಸಿಕೊಳ್ಳುತ್ತದೆ. ಅಂತಹ ಪವಿತ್ರ ಸ್ಥಿತಿಯಲ್ಲಿ ಅದು ಸೃಷ್ಟಿ ಸ್ಥಿತಿ ಲಯಾದಿ ಅವಸ್ಥೆಗಳಿಗೆ ಸೇರುವುದಿಲ್ಲವು. ಹೀಗೆ ಅಂತಹ ಪರಮ ಪವಿತ್ರ ಸ್ಥಿತಿಯಲ್ಲಿರುವಂತಹದ್ದು. ಇಂತಹ ಪರಿಶುದ್ಧವಾದ ಜೀವಾತ್ಮನ ಸ್ವರೂಪವು ಇನ್ನು ಎಂಥದ್ದೆಂದರೆ ಹೇಳುತ್ತಾರೆ, ಇಲ್ಲೆಲ್ಲ ಪರಮಾತ್ಮನು ಹೇಳಲ್ಪಟ್ಟನೆಂಬ ಭ್ರಮೆಯೇ ಕೂಡದು. ಏಕೆಂದರೆ ಕ್ಷೇತ್ರಜ್ಞ ವಿಷಯವಾದುದು ಈ ಅಧ್ಯಾಯವಾದುದರಿಂದ ಇಂತಹ ಕ್ಷೇತ್ರ ಸಹಾಯ ಬೇಕಿಲ್ಲದೇನೆ ಈ ಜೀವಾತ್ಮ ಎಲ್ಲ ಕಡೆಯಲ್ಲೂ ಕೈಕಾಲುಗಳಿಂದ ಆಗತಕ್ಕ ಪ್ರಯೋಜನಗಳನ್ನೆಲ್ಲ ಅಂತಹ ಪ್ರಕೃತಿ ವಿಯುಕ್ತ ದಶೆಯಲ್ಲಿ ಹೊಂದಿದನಾಗುವನು. ಹಾಗೆ ಎಲ್ಲಾ ಕಡೆಯಲ್ಲೂ ಈ ಕಣ್ಣು ತಲೆ ಮುಖ ಇಂತಹ ಅವಯವಗಳಿಂದ ಆಗತಕ್ಕ ಪ್ರಯೋಜನಗಳನ್ನೆಲ್ಲ ಅವುಗಳಿಲ್ಲದೇನೆ ಹೊಂದುವನು. ಎಲ್ಲಾ ಕಡೆಯಲ್ಲೂ ಕಿವಿಯಿಂದ ಆಗತಕ್ಕ ಪ್ರಯೋಜನವನ್ನು ಕಿವಿಗಳಿಲ್ಲದೆ ಹೊಂದುವನು. ಇಂತಹ ಉತ್ಕೃಷ್ಟ ದಶೆಯನ್ನು ಹೊಂದಿ ನನ್ನ ಲೋಕವಾದ ದಿವ್ಯ ವೈಕುಂಠದಲ್ಲಿ ತನ್ನ ಧರ್ಮಭೂತ ಜ್ಞಾನ ವಿಕಾಸದಿಂದ ವಿಶ್ವವನ್ನೆಲ್ಲ ವ್ಯಾಪಿಸುವನು. ಅಥವಾ ಲೋಕದಲ್ಲಿ ಏನೇನಿದೆಯೋ ಅವೆಲ್ಲವನ್ನೂ ತನ್ನ ವಿಭುವಾದ ಧರ್ಮಭೂತ ಜ್ಞಾನದ್ವಾರ ವ್ಯಾಪಿಸಿ ಸ್ಥಿರವಾಗಿರುವನು. ಇವೆಲ್ಲ ಸ್ತುತಿ ಪ್ರತಿಪಾದ್ಯವು, ವೇದದಲ್ಲಿ ತಿಳಿಸಿರತಕ್ಕಂಥದ್ದು. ಆ ಪರಿಶುದ್ಧಾತ್ಮ ಸ್ವರೂಪವನ್ನೇ ಪರಸ್ಪರ ವಿರೋಧ ತೋರುವ ಪದಗಳ ಮೂಲಕ ಇಲ್ಲೂ ಮುಂದೆ 2 ಶ್ಲೋಕಗಳಲ್ಲಿ ಶ್ಲಾಘಿಸುತ್ತಾರೆ. ಈಗ ನನಗಿರುವ 11 ಇಂದ್ರಿಯಗಳ
ಯಾವುವೂ ಇಲ್ಲದೆ ಆ ಇಂದ್ರಿಯಗಳಿಂದುಂಟಾಗುವ ಸರ್ವ ಪ್ರವೃತ್ತಿಗಳನ್ನು ಈ ಪರಿಶುದ್ಧಾತ್ಮನು ಹೊಂದುವನು. ಅಂದರೆ ಏಕಕಾಲದಲ್ಲೇ ವಿಶ್ವದಲ್ಲಿ ನಡೆಯುವುದೆಲ್ಲವನ್ನೂ ವಿಷೀಕರಿಸುವ ಶಕ್ತಿಯನ್ನು ಮುಕ್ತ ದಶೆಯಲ್ಲಿ ಹೊಂದವನಾಗುವನು. ಪ್ರಾಕೃತ ವಿಷಯಗಳಲ್ಲಿ ಸಂಘವಿಲ್ಲದೆಯೇ ಆಗಿ ತನ್ನ ಸಂಕಲ್ಪ ಮಾತ್ರದಿಂದಲೇ ಯಾವ ಶರೀರವನ್ನಾಗಲಿ ಎಷ್ಟು ಶರೀರಗಳನ್ನಾಗಲಿ ಹೊಂದಲು ಶಕ್ತಿಯುಳ್ಳವನಾಗುವನು. ಹೀಗೆ ಶರೀರ ಧರಿಸಿದರೂ ಪ್ರಾಕೃತ ಧರ್ಮಗಳಿಂದ ಆತನಿಗೆ ಲೇಪವಿಲ್ಲವು. ಆ ಪ್ರಾಕೃತ ಗುಣಗಳ ಸಂಬಂಧವಿಲ್ಲದೆ ಅವುಗಳಿಂದುಂಟಾಗುವ ಭೋಗಗಳನ್ನೆಲ್ಲ ಅನುಭವಿಸುವ ಶಕ್ತಿ ಉಳ್ಳವನಾಗುವನು. ಹೀಗೆ ನಿನಗುಂಟಾಗುವ ಪರಿಶುದ್ಧವಾದ ಜೀವಾತ್ಮ ಸ್ವರೂಪವು ಸಾಧಾರಣವಾಗಿ ಪೃಥ್ವಿಯಾದಿ ಪಂಚಭೂತಗಳ ಹೊರಗೆ, ಎಂದರೆ ದಿವ್ಯ ವೈಕುಂಠದಲ್ಲೂ ಅಥವಾ ಇಷ್ಟ ಬಂದರೆ ಈ ಪಂಚಭೂತಗಳಿಂದ ಉಂಟಾದ ಲೀಲಾವಿಭೂತಿಯೊಳಗೂ ತನ್ನ ಸಂಕಲ್ಪಾನುಸಾರ ಇರಬಹುದು. ಅಚರವಾಗಿಯೂ ಚರವಾಗಿಯೂ ಇರಬಹುದು. ಆದ್ದರಿಂದ ಸ್ಥಿರವಾಗಿ ಪರಿಪೂರ್ಣ ಬ್ರಹ್ಮಾನುಭವವನ್ನು ಮಾಡಿಕೊಂಡು ದಿವ್ಯ ವೈಕುಂಠದಲ್ಲಿ ಅಲ್ಲಿಂದ ಚಲಿಸದೆ ಶಾಶ್ವತವಾಗಿ ಇರಬಹುದು. ಮತ್ತು ಇತರ ಲೋಕಗಳಲ್ಲಿ ಸಂಚರಿಸಬೇಕೆಂಬ ಸಂಕಲ್ಪ ಉಂಟಾದರೆ ಸರ್ವೇಷು ಲೋಕೇಶು ಕಾಮಚಾರೋ ಭವತಿ ಎಂಬಲ್ಲಿ ಹೇಳಿರುವ ಹಾಗೆ ಸಂಚರಿಸಲೂಬಹುದು. ಅಣುಸ್ವರೂಪನಾಗಿ ಸೂಕ್ಷ್ಮವಾಗಿರುವುದರಿಂದ ಈ ನಮ್ಮ ಕ್ಷೇತ್ರದಲ್ಲಿದ್ದರೂ ಜೀವಾತ್ಮನ ಸ್ವರೂಪವು ಬಹುದೂರದಲ್ಲಿ ಇರುವಂತಹದ್ದು. ಅಂತಹ ಗುಣಯುಕ್ತನಿಗೆ ಅದು ಬಹಳ ಹತ್ತಿರವೇ ಇರುವಂತಹದ್ದು. ಅಂತಹ ಗುಣರಹಿತನಿಗೆ ದೇಹದಲ್ಲೇ ಜೀವಾತ್ಮನು ಹತ್ತಿರದಲ್ಲೇ ಇದ್ದರೂ ಅದರ ಸ್ವರೂಪ ಜ್ಞಾನವನ್ನು ತಿಳಿಯದೇ ಇರುವುದರಿಂದ ದೂರವು ಎಂಬ, ಮತ್ತು ಅಂತಹ ಗುಣಯುಕ್ತನು ತನ್ನ ಸ್ವರೂಪವನ್ನು ತಿಳಿಯುವನಾದ್ದರಿಂದ ಅವನಿಗೆ ಹತ್ತಿರವೇ ಎಂದ ಭಾವವು. ದೇಹಕ್ಕಿಂತ ಆತ್ಮ ವಿಲಕ್ಷಣನಾಗಿ ಬೇರೆ ಎಂಬುದನ್ನು ಶಿಕ್ಷಿಸುತ್ತಾರೆ. ಹೇಗೆ? ದೇವ ಮನುಷ್ಯಾದಿ ದೇಹಗಳಲ್ಲಿರುವ ಆತ್ಮವಸ್ತುವು ಪ್ರತಿಯೊಂದು ದೇಹದಲ್ಲೂ ಭಿನ್ನವಾಗಿದ್ದರೂ ಜ್ಞಾನಸ್ವರೂಪನಾಗಿಯೂ ಜ್ಞಾನ ಗುಣಕನಾಗಿಯೂ ಇರುವುದರಿಂದ ಜ್ಞಾನೈಕಾಕಾರತೆಯಿಂದಲೂ ಜ್ಞಾತೃತ್ವದಿಂದಲೂ ಸಮರು. ಇಂತಹ ಜ್ಞಾನವಿಲ್ಲದ ಪಂಡಿತರಲ್ಲದವರು ದೇವತ್ವ ಮನುಷ್ಯತ್ವಾದಿಗಳಿಂದ ಸ್ವರೂಪತಃ ಭಿನ್ನರೆಂದು ಭಾವಿಸುವರು. ಇದು ಹಿಂದೆಯೂ ಹೇಳಲ್ಪಟ್ಟಿರುತ್ತದೆ. ಉತ್ತರಾರ್ಧದಿಂದ ಹೇಳುವುದೇನೆಂದರೆ, ದೇಹಕ್ಕೂ ಆತ್ಮಾವಿಗೂ ಇರುವ ವೈಲಕ್ಷಣ್ಯವನ್ನು ಬೇರೆ ವಿಧವಾಗಿಯೂ ಗ್ರಹಿಸಬಹುದೆಂದು ಹೇಳುತ್ತಾರೆ. ದೇಹ ರೂಪದಲ್ಲಿ ಸೇರಿರುವ ಈ ಪಂಚಭೂತ ಸಮ್ಮೇಳನ ರೂಪ ಕ್ಷೇತ್ರಕ್ಕಿಂತಲೂ ಈ ತಿಳಿಯತಕ್ಕ ಜ್ಞೇಯವಾದ ಜೀವಾತ್ಮನು ಬೇರೆ ವಸ್ತುವೆಂದು ತಿಳಿಯಲು ಸಾಧ್ಯನು. ಮತ್ತು ಆ ಪಂಚಭೂತಗಳಿಂದ ಉಂಟಾದ ಅನ್ನ ಮೊದಲಾದವು ಭೋಗ್ಯ ವಸ್ತುಗಳೆಂದು ಈ ಆತ್ಮನು ಪರಿಗ್ರಹಿಸುವುದರಿಂದಲೂ ಆ ಪಾಂಚಭೌತಿಕ ಶರೀರಕ್ಕಿಂತ ಬೇರೆ ಎಂಬುದು ವ್ಯಕ್ತು. ಮತ್ತು ಅನ್ನಾದಿ ಭೋಗ್ಯ ವಸ್ತುಗಳನ್ನು ಪರಿಗ್ರಹಿಸಿ ಅವು ಪರಿಣಾಮವನ್ನು ಹೊಂದಿ ಜೀರ್ಣಿಸಿ ರಕ್ತಮಾಂಸಾದಿಗಳ ಉತ್ಪತ್ತಿಗೆ ಕಾರಣಭೂತನಾಗಿರುವುದರಿಂದ ಇಂತಹ ಭೋಗ್ಯ ವಸ್ತುಗಳೇ ದೇಹಾದಿ ಪರಿಣಾಮಗಳನ್ನು ಹೊಂದುವುದರಿಂದ ಅದಕ್ಕೆ ಕಾರಣಭೂತನಾಗಿ ಇರುವ ಆತ್ಮನು ಅವುಗಳಿಂದ ಬೇರೆಯಾಗಿ ವಿಲಕ್ಷಣನು. ಆದ್ದರಿಂದ ಆತ್ಮನು ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ, ಧರ್ಮಭೂತ ಜ್ಞಾನ, ಅನ್ನಾದಿಗಳು, ತತ್ಪರಿಣಾಮಾದಿಗಳು ಇವೆಲ್ಲಕ್ಕಿಂತಲೂ ಬೇರೆಯಾದವನು. ಏಕೆಂದರೆ ಮೃತ ಶರೀರವು, ಅಂದರೆ ಜೀವನು ಬಿಟ್ಟು ಹೋದ ಶರೀರವಾದ ಪ್ರೇತವು ಅನ್ನವನ್ನು ಸ್ವೀಕರಿಸಲಾರದು, ಅದರ ಪರಿಣತಿಯನ್ನು ಉಂಟು ಮಾಡಲಾರದು. ಹೀಗೆ ದೇಹಕ್ಕಿಂತ ಅತ್ಯಂತ ಉತ್ಕೃಷ್ಟವಾದ ವಸ್ತುವು ಅದರಲ್ಲಿರುವ ಜೀವಾತ್ಮ ಎಂದು ಸಮರ್ಥಿಸಿ ಹೇಳುತ್ತಾರೆ. ನಿನ್ನಿಂದ ಜ್ಞೇಯವಾದ ಈ ಆತ್ಮತತ್ವವು ಆದಿತ್ಯ ಮೊದಲಾದ ಪ್ರಕಾಶಕ ವಸ್ತುಗಳಿಗಿಂತಲೂ ಮೇಲಾಗಿರುವ ಅವುಗಳಿಗೂ ಸಹ ಪ್ರಕಾಶವಾದ ವಸ್ತುವು ಅಗ್ನಿ, ಆದಿತ್ಯ, ಮಣಿ ಇವುಗಳ ಪ್ರಕಾಶಕ್ಕೆ
ನಮ್ಮ ಚಾಕ್ಷುಷ ಪ್ರತ್ಯಕ್ಷವು ಅವಶ್ಯಕವು. ಹಾಗೆ ಬೇಕಾಗಿಲ್ಲದೆ ಆತ್ಮನ ಧರ್ಮಭೂತ ಜ್ಞಾನವೇ ಆತ್ಮನಿಗೆ ಪ್ರತ್ಯಕ್ಷವಾಗುವ ಹಾಗೆ ಮಾಡುತ್ತಿರೆಂಬ ಭಾವವು. ಆದ್ದರಿಂದ ದೇಹದ ಪಂಚಭೂತಗಳಿಗೂ ಕಾರಣಭೂತವಾಗಿ ತಮಸ್ಸೆಂದು ಹಿಡಿದುಕೊಂಡಿರುವುದಕ್ಕೂ ಅತಿ ಶ್ರೇಷ್ಠವಾದುದು ಈ ಆತ್ಮವಸ್ತುವು. ಆದ್ದರಿಂದ ಆತ್ಮನು ಜ್ಞಾನ ಸ್ವರೂಪನು, ಜ್ಞಾನಗುಣಕನು. ಹೀಗೆ ಜ್ಞಾನೈಕಾಕಾರತೆಯಿಂದ ಎಲ್ಲ ಆತ್ಮರು ಸಮರೆಂದು ಅಮಾನಿತ್ವಾದಿ ಗುಣಗಳಿಂದ ತಿಳಿಯಲ್ಪಡತಕ್ಕ ದಿವ್ಯ ಸ್ವರೂಪನು. ಅಂತಹ ಮಹನೀಯ ವಸ್ತುವು ದೇಹದಲ್ಲಿ ಎಲ್ಲಿ ಇದೆ ಎಂದರೆ ಎಲ್ಲರ ಹೃದಯ ಪ್ರದೇಶದಲ್ಲೇ ಪ್ರತಿಷ್ಠಿತನಾಗಿರುವನು. ಹೀಗೆ ಇದುವರೆಗೆ ಹೇಳಿದ ದೇಹಕ್ಕೂ ಆತ್ಮರಿಗೂ ಇರುವ ವೈಲಕ್ಷಣ್ಯವನ್ನು ನಿಗಮನ ಮಾಡಿ ಹೇಳುತ್ತಾರೆ. ಓ ಅರ್ಜುನ, ಕ್ಷೇತ್ರಕ್ಕೂ ಅದರಲ್ಲಿರುವ ಜ್ಞೇಯ ವಸ್ತುವಿಗೂ ಇರುವ ವೈಲಕ್ಷಣ್ಯವನ್ನು, ಅದನ್ನು ತಿಳಿಯಲು ಬೇಕಾದ ಜ್ಞಾನವನ್ನು ಸಂಗ್ರಹವಾಗಿ ಭಕ್ತನಾದರಿಂದ ಹೇಳಿದನು. ಹೀಗೆ ನನ್ನ ಭಕ್ತನಾದವನು ಇದನ್ನೆಲ್ಲ ವಿಮರ್ಶಿಸಿ ತನ್ನ ಕ್ಷೇತ್ರದ ಧರ್ಮಗಳಿಗೂ ಅವುಗಳಿಗಿಂತಲೂ ತಾನು ಸತ್ವೋತ್ಕೃಷ್ಟನು ಎಂದು ತಿಳಿದವನಾದರೆ ಇಂತಹ ಹೇಯವಾದ ದೇಹದಿಂದ ತಪ್ಪಿಸಿಕೊಳ್ಳಬೇಕೆಂದು ಯತ್ನಿಸಿ ಪ್ರಕೃತಿಯಿಂದ ಬಿಡಲ್ಪಟ್ಟ ದಿವ್ಯಾತ್ಮ ಸ್ವರೂಪವನ್ನು ಹೊಂದಿ ನಾನು ಹೇಗೆ ಬಂದರೇತನೋ ಅದಕ್ಕೆ ಸಮಾನ ಸ್ಥಿತಿಯನ್ನು ಹೊಂದುವನು. ಹೀಗೆ ಅತ್ಯಂತ ಹೇಯ ಸ್ವರೂಪ ಸ್ವಭಾವಗಳುಳ್ಳ ಈ ಅಚಿದ್ರೂಪವಾದ ಕ್ಷೇತ್ರಕ್ಕೂ ಮಹತ್ತಾದ ಪರಿಶುದ್ಧ ಚಿತ್ರೂಪನಾದ ಕ್ಷೇತ್ರಜ್ಞನಿಗೂ ಸಂಸರ್ಗವು ಅನಾದಿಕಾರದಿಂದುಂಟೆಂದು, ಹಾಗೆ ಸಂಸರ್ಗಕ್ಕೆ ಕಾರಣವೇನೆಂದರೆ ತಿಳಿಸುತ್ತಾರೆ. ಈ ಕ್ಷೇತ್ರ ರೂಪವಾದ ಪ್ರಕೃತಿಯು, ಕ್ಷೇತ್ರಜ್ಞನಾದ ಪುರುಷನು, ಹೀಗೆ ಒಟ್ಟಿಗಿರುವ ಇವೆರಡು ಬಹುಕಾರದಿಂದ ಸ್ಥಿರವಾಗಿವೆ. ಹೀಗೆ ಆತ್ಮನಿಗೆ ಬಂಧಕ್ಕೆ ಹೇತುವಾದ ಇಚ್ಛಾದ್ವೇಷ ಮೊದಲಾದ ವಿಕಾರಗಳು, ಮೋಕ್ಷಕ್ಕೆ ಹೇತುಭೂತವಾದ ಅಮಾನಿತ್ವಾದಿ ಮೇಲೆ ಹೇಳಿರುವ ಗುಣಗಳು ಸಹ ಈ ಕ್ಷೇತ್ರ ಸಂಬಂಧದಿಂದಲೇ ಉಂಟಾದನೆಂದು ತಿಳಿ. ವಿಕಾರಾಂಶ್ಚ ಎಂಬ ಪ್ರಯೋಗದಿಂದ ಬಂಧಕ್ಕೆ ಕಾರಣವಾದ ಗುಣಗಳು, ಗುಣಾಂಶ್ಚ ಎಂಬುದರಿಂದ ಮೋಕ್ಷಕ್ಕೆ ಹೇತುವಾದ ಅಮಾನಿತ್ವಾದಿಗಳು ಹೇಳಲ್ಪಟ್ಟವು. ಈ ಹೀಗೆ ಇವೆರಡೂ ಸೇರಿರುವುದರಿಂದಲೇ ಎಲ್ಲಾ ವ್ಯಾಪಾರಗಳು, ಅನುಭವಗಳು ಎಂದು ಈ ಪ್ರವೃತ್ತಿಗೆಲ್ಲ ಕಾರಣವು ದೇಹವೆಂದು ಸುಖದುಃಖಾದಿ ಅನುಭವಗಳಿಗೆಲ್ಲ ಕಾರಣವು ಕ್ಷೇತ್ರಜ್ಞವು ಎಂದು ಹೇಳುತ್ತಾರೆ. ಶರೀರ, ಇಂದ್ರಿಯ, ಮನಸ್ಸುಗಳ ಪ್ರವೃತ್ತಿಗಳೆಲ್ಲ ಈ ಜೀವಾತ್ಮನು ನೆಲೆಸಿರುವ ಪ್ರಕೃತಿಯೇ ಕಾರಣವು. ಜೀವನಿರುವ ಈ ದೇಹಾದಿಗಳೇ ಸರ್ವ ಪ್ರವೃತ್ತಿಗೂ ಕಾರಣವು. ಈ ಪ್ರವೃತ್ತಿಗಳಿಂದುಂಟಾಗುವ ಸುಖದುಃಖ ಆದಿ ಅನುಭವಗಳಿಗೆಲ್ಲ ಕಾರಣವು ಕ್ಷೇತ್ರಜ್ಞನಾದ ಆತ್ಮನು. ಈಗ ಇಂತಹ ಪರಿಶುದ್ಧ ಸ್ವರೂಪನಾದ ಜೀವಾತ್ಮನಿಗೆ ಇಂತಹ ಸುಖದುಃಖಗಳಿಂದ ಉಂಟು ಮಾಡುವ ಹೇಯ ಪ್ರಕೃತಿ ಸಂಬಂಧಕ್ಕೆ ಕಾರಣವೇನು ತಿಳಿಸುತ್ತಾರೆ. ಈ ಪವಿತ್ರನಾದ ಪುರುಷನು ಈ ಹೇಯವಾದ ದೇಹದಲ್ಲಿ ಸೇರಿಕೊಂಡಿರುವುದರಿಂದಲೇ ಈ ದೇಹದ ಮೂಲಕ ಉಂಟಾಗುವ ಸುಖ ದುಃಖಗಳು ಅನುಭವಿಸುವವನು. ಇಂತಹ ಹೇಯವಾದ ಸತ್ವರಜಸ್ತಮ ಗುಣಗಳಿಂದ ಕೂಡಿದ ದೇಹ ಸಂಬಂಧವೇ ಈತನ ಪೂರ್ವ ಜನ್ಮಗಳಲ್ಲಿ ಮಾಡಿದ ಸುಕೃತ ದುಷ್ಕೃತಗಳಿಗೆ ಅನುಸಾರವಾಗಿ ಈತನಿಗೆ ಒಳ್ಳೆ ಮತ್ತು ಕೆಟ್ಟ ಯೋನಿಗಳಲ್ಲಿ ಜನ್ಮ ಉಂಟಾಗಿ ಅಂತಹ ಸುಖದುಃಖಾರಿಗಳ ಫಲಗಳನ್ನು ಮೋಕ್ಷಕ್ಕೂ ಬಂಧಕ್ಕೂ ಸಹ ಹೇತುವಾಗಿರುತ್ತದೆ. ಈ ಆತ್ಮನು ತನ್ನ ದೇಹವನ್ನು ಧರಿಸಿ ವ್ಯಾಪಿಸಿ ಶೇಷಿಯಾಗಿ ನೇಮಿಸುವ ಶಕ್ತಿ ಇರುವುದರಿಂದಲೇ ತನ್ನ ದೇಹಕ್ಕೆ ಮಹೇಶ್ವರನು, ದೇಹಕ್ಕೆ ಆತ್ಮ ಮಹೇಶ್ವರ, ಪರಮಾತ್ಮನು ಎಂದರೆ ದೇಹವನ್ನಾಡುವ ರಾಜನೆಂದು ಹೇಳುತ್ತಾರೆ. ಈ ದೇಹಕ್ಕೆ ಜೀವಾತ್ಮನೇ ಮಹೇಶ್ವರ, ಪರಮಾತ್ಮ. ಈ ಆತ್ಮನು ತನ್ನ ದೇಹವನ್ನು ಸಂಕಲ್ಪ ಮೂಲಕ ಪ್ರವರ್ತಿಸುವ ಹಾಗೆ ಮಾಡುವ ಶಕ್ತಿಯುಳ್ಳವನು. ದೇಹವು ನಡೆಸುವುದನ್ನು ತನ್ನ ಸಂಕಲ್ಪ ರೀತ್ಯ ಅನುಮೋದಿಸುವಂತವನು. ದೇಹಕ್ಕೆ ಸತ್ತಾಸ್ಥಿತಿ ನಿಯಮನಾದಿಗಳನ್ನುಂಟು ಮಾಡಿ ಅದಕ್ಕೆ ಶೇಷಿಯೂ ಆಗಿ ಭರಿಸುವವನು. ಅದು ಮಾಡಿದನ್ನು ಅನುಭವಿಸುವಂತವನು.
ತನ್ನ ಜ್ಞಾನದ್ವಾರ ಅವಯವಗಳನ್ನು ಇಂದ್ರಿಯಗಳನ್ನು ನೇಮಿಸುವ ಶಕ್ತಿ ಉಳ್ಳವನು. ಆದುದರಿಂದ ಅವುಗಳಿಗೆಲ್ಲ ಶ್ರೇಷ್ಠನಾದ ಈಶ್ವರನು ದೇಹದ ಎಲ್ಲಾ ಭಾಗವನ್ನು ಧರ್ಮಬೋಧ ಜ್ಞಾನ ಮೂಲಕ ವ್ಯಾಪಿಸಿ ಎಲ್ಲವನ್ನೂ ತಿಳಿಯುವನು. ಹೀಗೆ ಈ ದೇಹದಲ್ಲಿ ಜ್ಞಾನಸ್ವರೂಪನಾಗಿ ಜ್ಞಾನ ಗುಣಕನಾಗಿ ಇರುವುದರಿಂದ ಶ್ರೇಷ್ಠನಾದ ಗುರುಗನು ದೇಹವೆಂಬ ಪುರಿಗೆ ಸರ್ವಸ್ವಾಮಿಯು. ಮೋಕ್ಷಾರ್ಥಿಯು ತನ್ನ ಆತ್ಮಾವಿಗೂ ಪ್ರಕ್ರಿಯೆಯಾದ ದೇಹಕ್ಕೂ ಇರುವ ಮೇಲೆ ಹೇಳಲ್ಪಟ್ಟ ವೈಲಕ್ಷಣ್ಯವನ್ನು ವಿವೇಕಿಸಿ ಯಾವನು ತಿಳಿಯುತ್ತಾನೋ ಮತ್ತೆ ಮುಂದೆ ಹೇಳಲ್ಪಟ್ಟುವ ಸತ್ವಾರ ಗುಣಗಳೊಂದಿಗೆ ಸೇರಿರುವುದರಿಂದ ಪ್ರಾಪ್ತವಾದ ಗುಣಗಳನ್ನು ಸಹ ವಿವೇಕಿಸಿ ತಿಳಿಯುವನು. ಅವನು ಇಂತಹ ಹೇಯವಾದ ದೇಹದಲ್ಲೇ ಇದ್ದರೂ ಸಹ ಪುನಃ ಪ್ರಕೃತಿಯಾದ ದೇಹ ಸಂಬಂಧವನ್ನು ಹೊಂದುವುದಿಲ್ಲವು. ಅಂದರೆ ಮೋಕ್ಷ ಅಂದರೆ ದೇಹಾವಸಾನ ಕಾಲದಲ್ಲಿ ಅಪರಿಚ್ಛಿನ್ನ ಜ್ಞಾನ ಲಕ್ಷಣಯುಕ್ತವಾದ ಪಾಪಗಳಿಂದ ಬಿಡಲ್ಪಟ್ಟು ಪರಿಶುದ್ಧಾತ್ಮ ಸ್ವರೂಪವನ್ನು ಹೊಂದುವರೆಂಬ ಭಾವವು. ಇಂತಹ ಅಪರಿಚ್ಛಿನ್ನ ಪರಿಶುದ್ಧಾತ್ಮ ಸ್ವರೂಪದ ಯಥಾರ್ಥ ಜ್ಞಾನವು ಎಂದರೆ ಆತ್ಮಾವಲೋಕನವು ದೇಹಾವಸಾನ ನಂತರ ಪರಿಶುದ್ಧಾತ್ಮ ಸ್ವರೂಪ ಪ್ರಾಪ್ತಿಗೆ ಹೇತುವಾಗುತ್ತದೆ. ಅಂತಹ ಆತ್ಮಾವಲೋಕನವು ಹೇಗೆ ಲಭಿಸಬಹುದು ಎಂದರೆ ಹೇಳುತ್ತಾರೆ. ಕೆಲವರು ತಮ್ಮ ಶರೀರದಲ್ಲಿರುವ ಪರಿಶುದ್ಧಾತ್ಮನ ಸ್ವರೂಪವನ್ನು ಭಕ್ತಿ ಯೋಗವನ್ನು ಅವಲಂಬಿಸಲು ಯೋಗ್ಯತೆಯನ್ನು ಸಂಪಾದಿಸಿದಾಗಲೇ ಸಾಕ್ಷಾತ್ಕರಿಸುವರು. ಇನ್ನು ಕೆಲವರು ಕರ್ಮಯೋಗದಿಂದಲೇ ಈ ಆತ್ಮಾವಲೋಕನವನ್ನು ಸಿದ್ಧಿಸದೇ ಹೋಗುವುದು ಜ್ಞಾನಯೋಗದಿಂದ ಮನಸ್ಸು ಅಥವಾ ಅಧೀನಗಳಾದ ಇಂದ್ರಿಯಗಳನ್ನು ಜಯಿಸಿ ಜೀವಾತ್ಮ ಸಾಕ್ಷಾತ್ಕಾರವನ್ನು ಹೊಂದುವರು. ಇನ್ನು ಈ ಜ್ಞಾನಯೋಗಕ್ಕೂ ಯೋಗ್ಯತೆ ಇಲ್ಲದವರು ಕರ್ಮಯೋಗ ಮಾತ್ರಕ್ಕೆ ಅಧಿಕಾರವುಳ್ಳವರಾಗಿ ಈ ಸುಖರವಾಗಿರುವ ಸಾಧನದಲ್ಲೇ ಸಕ್ತರಾಗಿಯೂ ತಾವು ಅನುಷ್ಠಿಸುವುದನ್ನು ತನಗೆ ಸಂಬಂಧಿಸಿದವರು ಅವಲಂಬಿಸುವುದೆಂಬ ಸದುದ್ದೇಶವುಳ್ಳವರಾಗಿಯೂ ಕರ್ಮಯೋಗದಲ್ಲೇ ಅಂತರ್ಗತವಾದ ಜ್ಞಾನ ಮೂಲವಾಗಿ ಮನಸ್ಸಿನಿಂದಲೇ ಅದಕ್ಕೆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಪರಿಶುದ್ಧಾತ್ಮ ಸ್ವರೂಪವನ್ನು ಸಾಕ್ಷಾತ್ಕರಿಸುವರು. ಹೀಗೆ ಆತ್ಮಾವಲೋಕನವು ಭಕ್ತಿಯೋಗಾರಂಭ ದಶೆಯಲ್ಲೋ ಜ್ಞಾನಯೋಗ ದಶೆಯಲ್ಲೋ ಕರ್ಮಯೋಗ ದಶೆಯಲ್ಲೋ ಉಂಟಾಗಬಹುದೆಂದು ಹೇಳಿದರು. ಈ ಶ್ಲೋಕದಲ್ಲಾದರೂ ಇನ್ನೂ ಕರ್ಮಯೋಗವನ್ನು ಕೂಡ ಆರಂಭಿಸಿದೆ ಗುರುಪದೇಶದ ಶ್ರವಣ ದಿಶೆಯಲ್ಲೇ ಇರುವವರಿಗೆ ಸಹ ಅದು ಲಭಿಸುತ್ತದೆಂದು ಅದರಲ್ಲಿ ಸಂದೇಹ ಬೇಡವೆಂದು ಹೇಳುತ್ತಾರೆ. ಇನ್ನು ಕರ್ಮಯೋಗಾದಿಗಳನ್ನು ಆರಂಭಿಸಲು ಕೂಡ ಶಕ್ತಿ ಇಲ್ಲದೆ ಇರುವ ಇಂತಹ ಆತ್ಮಜ್ಞಾನವಿಲ್ಲದೆ ಗುರುಗಳ ಮೂಲಕ ಉಪದೇಶವನ್ನು ಕೇಳಿ 6ನೇ ಅಧ್ಯಾಯದಲ್ಲಿ ಹೇಳಿದ ರೀತಿಯಲ್ಲಿ ಆತ್ಮೋಪಾಸನವನ್ನು ಮಾಡುತ್ತಾರೋ ಅಂಥವರು ಕೂಡ ನನ್ನ ಅನುಗ್ರಹದಿಂದ ಅವರಿಗೆ ಗುರುಪದೇಶದಲ್ಲಿ ವಿಶೇಷ ಮಮತೆ ಇರುವುದರಿಂದ ಆತ್ಮಾವಲೋಕನವು ಸಿದ್ಧಿಸಿ ಭಕ್ತಿಯೋಗಕ್ಕೆ ಅಧಿಕಾರವನ್ನು ಹೊಂದಿ ಸಂಸಾರದ ಸಾಗರವನ್ನು ದಾಟಿಯೇ ದಾಟುವುದು ಸಂದೇಹವಿಲ್ಲವು. ಮುಂದೆ ಮನುಷ್ಯನಲ್ಲಿ ಮಾತ್ರವೇ ಈ ಚಿತ್ತಗಳು ಒಟ್ಟಿಗೆ ದೇಹಾತ್ಮ ರೂಪದಲ್ಲಿ ಅಂದರೆ ಕ್ಷೇತ್ರಜ್ಞ ಭಾವದಲ್ಲಿ ಸೇರಿವೆ ಎಂದು ಭಾವಿಸತಕ್ಕದ್ದಲ್ಲವು. ಸಮಸ್ತ ಪ್ರಾಣಿವರ್ಗದಲ್ಲೂ ಹೀಗೆ ಎರಡೂ ಸೇರಿವೆ ಎಂದು ಹೇಳುತ್ತಾರೆ. ಯಾವ ಪ್ರಾಣಿವರ್ಗವು ಸಸ್ಯಾದಿ ಸ್ಥಾವರ ರೂಪದಲ್ಲೇ ಆಗಲಿ ಅಥವಾ ಕೀಟಾದಿ ಮನುಷ್ಯನವರೆಗೂ ಇರುವ ಜಂಗಮ ರೂಪದಲ್ಲೇ ಆಗಲಿ ಜನಿಸುತ್ತದೋ ಅವೆಲ್ಲವೂ ಹೀಗೆಯೇ ಕ್ಷೇತ್ರಜ್ಞ ಸಂಯೋಗದಿಂದಲೇ ಎಂದರೆ ದೇಹ ಮತ್ತು ಆತ್ಮ ಅವೆರಡು ಸೇರಿಯೇ ಉಂಟಾಗುತ್ತದೆಂದು ಓ ಭರತಶ್ರೇಷ್ಠ ಅರ್ಜುನನೇ ನೀನು ತಿಳಿಯತಕ್ಕದ್ದು. ಹೀಗೆ ಕ್ಷೇತ್ರಜ್ಞ ಸಂಯೋಗದಿಂದಲೇ ಸಮಸ್ತ ಸ್ಥಾವರ ಜಂಗಮಗಳ ಉತ್ಪತ್ತಿ ಎಂದು ಹೇಳಿರುವುದರಿಂದ ಈ ಜೀವಾತ್ಮನು ಪ್ರತ್ಯೇಕನಾಗಿ ಪ್ರತಿಯೊಂದು ಪ್ರಾಣಿ ಶರೀರದಲ್ಲಿ ಜ್ಞಾನೈಕಾಕಾರತೆಯಿಂದ ಸಮನಾಗಿ ಸರ್ವಕ್ಷೇತ್ರಗಳಲ್ಲೂ ಇರುವವನಾಗಿ ಆ ದೇಹೇಂದ್ರಿಯಗಳಿಗೆಲ್ಲ ಸ್ವಾಮಿಯಾಗಿ ಆಧಾರನಾಗಿ ನಿಯಾಮಕನಾಗಿ ಶೇಷಿಯಾಗಿರುವುದರಿಂದ ದೇಹೇಂದ್ರಿಯಾದಿಗಳೆಲ್ಲ ಪರಮೇಶ್ವರನೆಂದು ಕ್ಷೇತ್ರವು ನಶಿಸಿ ಹೋದರೂ ಒಳಗಿರುವ ಆತ್ಮನು ನಶಿಸುವುದಿಲ್ಲವೆಂದು ಯಾವ ಪ್ರಾಜ್ಞೆ ತಿಳಿಯುವನೋ ಅವನೇ ಮೋಕ್ಷಕ್ಕೆ ಹೇತುವಾದ ಆತ್ಮಾವಲೋಕನ ಸಿದ್ಧಿಯನ್ನು ಹೊಂದುವನು. ಹಾಗೆಯೇ ತಿಳಿದವನು ನಿತ್ಯ ಸಂಸಾರಿಯಾಗುವನು.
ಆತ್ಮಕ್ಕೆ ಅಳಿವಿಲ್ಲ ಎಂಬ ಜ್ಞಾನವನ್ನು ತಿಳಿಯುವವನು ಮೋಕ್ಷಕ್ಕೆ ಹೋಗುತ್ತಾನೆ. ತಿಳಿಯದವನು ನಿತ್ಯ ಸಂಸಾರಿ ಆಗುತ್ತಾನೆ. ಎಲ್ಲಾ ಕ್ಷೇತ್ರಗಳಲ್ಲೂ ಇರುವ ಜೀವಾತ್ಮನ ಸ್ವರೂಪ ಸ್ವಭಾವಗಳೆಲ್ಲ ಸಮವಾಗಿವೆ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶನ ಹೇಳಿದರು ಎಂಬ ಜ್ಞಾನದುಂಟಾಗುವ ಫಲವನ್ನು ಹೇಳುತ್ತಾರೆ. ಮನುಷ್ಯಾದಿ ಸಮಸ್ತ ಶರೀರಗಳಲ್ಲಿ ಆಯಾ ಶರೀರಗಳಿಗೆ ಆಧಾರವಾಗಿಯೂ ನಿಯಂತವಾಗಿಯೂ ಶೇಷಿಯಾಗಿಯೂ ಇರುವುದರಿಂದ ಈ ದೇಹಕ್ಕೆ ಈಶ್ವರನ್ ಎನಿಸಿರುವ ಜೀವಾತ್ಮನನ್ನು ಆಯಾ ಶರೀರಗಳಿಂದ ವಿಮುಕ್ತವಾದ ದಿಶೆಯಲ್ಲಿ ಜ್ಞಾನೇಕಾಕಾರತೆಯಿಂದ ಎಲ್ಲ ಆತ್ಮನು ಸಮವೆಂಬುದಾಗಿ ಜ್ಞಾನಚಕ್ಷುಸ್ಸಿನಲ್ಲಿ ಯಾವನು ನೋಡಿದನೋ ಪಶ್ಯಂತಿ ಜ್ಞಾನ ಚಕ್ಷುಷಃ ವಿಮೂಢಾಹ ನಾನು ಪಶ್ಯಂತಿ ಎನ್ನುವಂತೆ ಅಂಥವನು ತನ್ನನ್ನು ನಾಶಪಡಿಸಿಕೊಳ್ಳುವುದಿಲ್ಲವೋ, ಅಂದರೆ ಪುನಃ ಪುನಃ ಸಂಸಾರ ದುಃಖದಲ್ಲಿ ಬೀಳುವುದಿಲ್ಲವೋ. ಆ ಕಾರಣದಿಂದ ಶ್ರೇಷ್ಠವಾದ ಅವಸ್ಥೆಯಲ್ಲಿರುವ ಪರಿಶುದ್ಧಾತ್ಮ ಸ್ವರೂಪವನ್ನು ಹೊಂದವನು. ಅಂತಹ ಜ್ಞಾನವಿಲ್ಲದವನು ಪುನಃ ಪುನಃ ಸಂಸಾರದಲ್ಲಿ ಬಿದ್ದು ನರಳುವನು. ಪುನರ್ವೇರಣಂ ಪುನರ್ಮರಣಂ ಜನನಿ ಜಠರೇ ಶಯನಂ ಇಗ ಸಂಸಾರೇ ಬಹಿರುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ. ಶಂಕರಾಚಾರ್ಯರ ಭಜಗೋವಿಂದ ಸ್ತೋತ್ರ. ಕ್ಷೇತ್ರಜ್ಞ ವಿಷಯದಲ್ಲಿ ಇನ್ನೂ ಎಂತಹ ವೈಲಕ್ಷಣ್ಯ ಜ್ಞಾನ ಬರಬೇಕೆಂದು ಹೇಳುತ್ತಾರೆ. ಸಮಸ್ತ ಕರ್ಮಗಳನ್ನು ಹಿಂದೆ ಕಾರ್ಯ ಕಾರಣ ಕರ್ತೃತ್ವ ಹೇತು ಪ್ರಕೃತಿ ರುಚ್ಯತೆ ಎಂಬಲ್ಲಿ ಹೇಳಿರುವ ಹಾಗೆ ಪ್ರಕೃತಿಯಿಂದಲೇ ಮಾಡಲ್ಪಟ್ಟು ಎಂದು ಯಾವನು ಜ್ಞಾನ ಚಕ್ಷುಸ್ಸಿನಿಂದ ತಿಳಿಯುವನೋ ಮತ್ತು ಹಾಗೆಯೇ ತನ್ನ ಆತ್ಮ ಜ್ಞಾನಾಕಾರನಾಗಿರುವುದರಿಂದ ಆ ಕರ್ಮಗಳನ್ನು ಮಾಡಿದವನಲ್ಲವೆಂದು ತಿಳಿಯುವನೋ, ತನಗೆ ಪ್ರಕೃತಿಯೊಂದಿಗೆ ಸಂಬಂಧವುಂಟಾಗಿ ದೇಹದ ಇರುವಿಕೆಯು ಅದರಿಂದುಂಟಾಗುವ ಸುಖ ದುಃಖಾನುಭವವು ಕೂಡ ಕರ್ಮರೂಪ ಅಜ್ಞಾನದಿಂದುಂಟಾರದೆಂದು ತಿಳಿಯುವನು. ಅವನು ತನ್ನ ಆತ್ಮವನ ಯಥಾರ್ಥವಾದ ಸ್ವರೂಪವನ್ನು ಹೊಂದುವನು. ಈ ನಡೆಯುತ್ತಿರುವ ಕೆಲಸವೆಲ್ಲ ಪರಮಾತ್ಮನ ಕೃಪೆ, ನನ್ನ ಪ್ರಾರಬ್ಧ ಕರ್ಮ ಅಂತ ತಿಳ್ಕೋಬೇಕು. ಇನ್ನು ಇಂತಹ ಕ್ಷೇತ್ರಜ್ಞ ವೈಲಕ್ಷಣ್ಯ ಜ್ಞಾನವು ಪ್ರಕೃತಿ ವಿಯುಕ್ತ ದಿಶೆಯನ್ನು ಹೊಂದಲು ಅವಶ್ಯಕವೆಂದರೆ ಹೇಳುತ್ತಾರೆ. ಹೀಗೆ ಪ್ರಕೃತಿ ಪುರುಷ ಸಮ್ಮೇಳನದಿಂದ ಬೇರೆ ಬೇರೆಯಾಗಿ ದೇವತ್ವ, ಮನುಷ್ಯತ್ವ, ಹ್ರಸ್ವತ್ವ, ದೀರ್ಘತ್ವ ಮೊದಲಾದ ಭೇದಗಳಿಂದ ಪ್ರಕೃತಿಯನ್ನು ಮಾತ್ರ ಹೊಂದಿರಬೇಕಿನ ಆತ್ಮವನ್ನು ಹೊಂದಿರವಿಲ್ಲವೆಂದು, ಆ ಕಾರಣ ಆತ್ಮರುಗಳಿಗೆ ಹೀಗೆ ಬೇರೆ ಬೇರೆಯಾಗಿ ದೇಹಪ್ರಾಪ್ತಿ ಉಂಟಾಗುವುದರಿಂದ ಪುತ್ರ ಪೌತ್ರಾದಿ ವಿಸ್ತಾರವೂ ಉಂಟಾಗುತ್ತದೆಂದು ಯಾವನು ಯಾವಾಗ ತಿಳಿಯುವನೋ ಅವನು ಆಗಲೇ ಅನವಿಚ್ಛಿನ್ನವಾದ ಜ್ಞಾನೈಕಾಕಾರಯುಕ್ತವಾದ ಪರಿಶುದ್ಧಾತ್ಮ ಸ್ವರೂಪವನ್ನು ಹೊಂದುವನು. ಈ ದೇಹವನ್ನೆಲ್ಲ ತನ್ನ ವಿಭುವಾದ ಧರ್ಮಭೂತ ಜ್ಞಾನದಿಂದ ವ್ಯಾಪಿಸಿರುವುದು ಎಂದ ದೇಹಕ್ಕೆಲ್ಲ ಪರಮಾತ್ಮವೆಂದು ಹೇಳಿಸಿಕೊಳ್ಳುವ ಜೀವಾತ್ಮನು ಜ್ಞಾನೈಕಾಕಾರತೆಯಿಂದ ದೇಹಕ್ಕಿಂತ ವಿಲಕ್ಷಣವಾದ ಸ್ವಭಾವವುಳ್ಳವನೆಂದು ಹೇಳಲ್ಪಟ್ಟವನು. ಈ ಸತತ ಪರಿಣಾಮಿಯಾದ ಶರೀರದಲ್ಲಿದ್ದರೂ ಅನಾದಿಯಾಗಿ ಶಾಶ್ವತವಾಗಿರುವುದರಿಂದ ಸ್ವರೂಪದಲ್ಲಿ ಪರಿಣಾಮರಹಿತನು. ದೇಹದಲ್ಲಿ ಸತ್ವರಜಸ್ತಮೋ ಗುಣಗಳು ಹೇಯ ಗುಣಗಳು ಯಾವುವು ಈ ಪರಿಶುದ್ಧಾತ್ಮನಲ್ಲಿ ಇಲ್ಲುವುದರಿಂದ ಆತನು ಏನನ್ನೂ ಮಾಡುವುದಿಲ್ಲವಾದುದರಿಂದ ಹೇಯವಾದ ದೇಹಗಳ ಲೇಪವು ಆತನಿಗೆ ಇರುವುದಿಲ್ಲ. ಸತ್ವರಜಸ್ತಮೋ ಗುಣಗಳ ದೇಹ ಸಂಬಂಧವು ತೊರೆಯದ ನಂತರ ಕರ್ಮವನ್ನೇನು ಆತನು ಮಾಡುವುದಿಲ್ಲವೆಂದರೆ ಒಪ್ಪಬಹುದು. ಬಹುಕಾಲದಿಂದ ಈತನಿಗೆ ದೇಹ ಸಂಬಂಧವು ಅನುಸರಿಸಿ ಬಂದಿರುವಾಗ ಈತನಿಗೆ ಯಾವ ಲೇಪವೂ ಇಲ್ಲವೆಂದರೆ ಹೇಗೆ ಸಮಂಜಸವು ಅಂದರೆ ಹೇಳುತ್ತಾರೆ. ಆಕಾಶವು ಸೂಕ್ಷ್ಮ ದಶೆಯಲ್ಲಿ ಸರ್ವವನ್ನೂ ವ್ಯಾಪಿಸಿ ಸರ್ವವಸ್ತು ಸಂಬಂಧವಿದ್ದರೂ ಹೇಗೆ ವಸ್ತು ಸ್ವಭಾವದ ಲೇಪವಿಲ್ಲವೋ ಹಾಗೆಯೇ ಅನೇಕ ದೇಹಗಳೊಂದಿಗೆ ಜನ್ಮವೆನ್ನೆತ್ತಿ ಅವುಗಳಲ್ಲಿದ್ದರೂ ಈ ಆತ್ಮನು ಆಕಾಶಕ್ಕಿಂತ ಸೂಕ್ಷ್ಮವಾಗಿ ಅಣುಸ್ವರೂಪನಾಗಿರುವುದರಿಂದ ದೇಹ ಸ್ವಭಾವಗಳ ಲೇಪವನ್ನು ಹೊಂದುವುದಿಲ್ಲವು. ಆತ್ಮ ಬೇರೆ ದೇಹ ಬೇರೆ ಎಂದರೆ ದೇಹದ ಗಂಟು ಅಂಟುವುದಿಲ್ಲ ಅಂತಾರೆ. ಸ್ವಭಾವ ವ್ಯತ್ಯಾಸಗಳಿಂದ ದೇಹಗತ ದೋಷಗಳು ಆತ್ಮನಿಗೆ ಲೇಪಿಸುವುದಿಲ್ಲವೆಂದು ಹೇಳಿದರು. ಅದಕ್ಕೆ ಕಾರಣ ಆತ್ಮ ಅಣುವಾಗಿ ಅತಿ ಸೂಕ್ಷ್ಮವಾಗಿರುವುದರಿಂದಲೂ ಲೇಪಿಸುವ ದ್ರವ್ಯವು ಅತಿ ಸ್ಥೂಲವಾಗಿರುವುದರಿಂದಲೂ ಆ ಆತ್ಮವನ್ನು ವ್ಯಾಪಿಸಿರುವ ಶಕ್ತಿ ಇಲ್ಲುವುದರಿಂದಲೂ ದೇಹದ ದೋಷಗಳು
ಆತ್ಮವನ್ನು ಸ್ಪರಿಸಿದವರೆಂದು ಹೇಳಿದರು. ಹಾಗೆ ಅಣುವಾಗಿ ಒಂದು ಕಡೆಯಲ್ಲಿ ಇರುವ ಆತ್ಮನು ದೇಹದಲ್ಲಿ ನಡೆಯುವುದೆಲ್ಲವನ್ನೂ ತಿಳಿಯುವ ಮಹಾತ್ಮೆಯನ್ನು ಆತ್ಮನಿಗುಂಟು. ಅದು ದೇಹಕ್ಕಿಲ್ಲವೆಂದು ಅವುಗಳಿರುವ ವೈಲಕ್ಷಣ್ಯವನ್ನು ತಿಳಿಸುತ್ತಾರೆ. ಒಬ್ಬನಾದ ಸೂರ್ಯನು ತನ್ನ ಕಿರಣಗಳ ಮೂಲಕ ಈ ಲೋಕವನ್ನೆಲ್ಲ ಹೇಗೆ ಪ್ರಕಾಶಪಡಿಸುತ್ತಾನೋ ಹಾಗೆಯೇ ಆತ್ಮನು ತನ್ನ ಧರ್ಮಭೂತ ಜ್ಞಾನದಿಂದ ದೇಹವನ್ನು ಹಾಗೆ ಎಲ್ಲವನ್ನೂ ಪ್ರಕಾಶಪಡಿಸಿ ತನ್ಮೂಲಕ ದೇಹದಲ್ಲಿ ನಡೆಯುವ ಸರ್ವ ವ್ಯಾಪಾರವನ್ನು ತಿಳಿಯುವನು. ಇದು ದೇಹಕ್ಕಿಲ್ಲವು, ಇದು ಕ್ಷೇತ್ರಕ್ಕೆ ಇರೋ ಇನ್ನೊಂದು ವೈಲಕ್ಷಣ್ಯವು. ಹೀಗೆ ಈ ಅಧ್ಯಾಯದಲ್ಲಿ ಕ್ಷೇತ್ರಕ್ಕೂ ಕ್ಷೇತ್ರಜ್ಞನಿಗೂ ಇರುವ ವ್ಯತ್ಯಾಸವನ್ನು ಹೇಳಿದರು. ಅವು ಯಾವುವೆಂದರೆ, ಕ್ಷೇತ್ರವು ತನಗೆ ಆವಾಸ ಸ್ಥಾನವಾದರೂ ಅತಿ ಹೇಯವು, ಸತತ ಪರಿಣಾಮಿಯು, ಜಡವು, ತನಗೆ ಜ್ಞಾನ ತಿರೋಹಿತತ್ವವನ್ನು ಉಂಟು ಮಾಡಿ ಭ್ರಮವನ್ನುಂಟು ಮಾಡುವಂತಹದ್ದು. ತಾನಾದರೂ ಜ್ಞಾನಸ್ವರೂಪನು, ಜ್ಞಾನಗುಣಕನು, ಪ್ರಕೃತಿ ಪರಿಣಾಮಕ್ಕೆ ಒಳಗಾಗದ ಮಹಾಪರಿಶುದ್ಧನು, ಕ್ಷೇತ್ರವನ್ನು ವ್ಯಾಪಿಸಿ ಧರಿಸಿ ನಿಯಮಿಸಿ ಅದಕ್ಕೆ ಈಶ್ವರನಾಗಿರುವವನು, ಬಂಧವನ್ನು ತಪ್ಪಿಸಿಕೊಳ್ಳುವ ಸಾಧನಾನುಷ್ಠಾನವನ್ನು ಮಾಡುವ ಯೋಗ್ಯತೆಯುಳ್ಳವನು. ಇಂತಹ ವೈಲಕ್ಷಣ್ಯಗಳನ್ನು ನಾನು ಉಪದೇಶದ ಜ್ಞಾನವೆಂಬ ಚಕ್ಷುಸ್ಸಿನಿಂದ ತಿಳಿದು ಇಂತಹ ಹೇಯ ಕ್ಷೇತ್ರದಿಂದ ಪರಿಶುದ್ಧನಾದ ತನಗೆ ಬಿಡುಗಡೆ ಹೇಗೆ ಎಂದು ತಿಳಿದು ಅಂತಹ ಬಿಡುಗಡೆಗೆ ಸಾಧನವನ್ನು ನಡೆದು ತನ್ನ ಅಮೋಘವಾದ ಪರಿಶುದ್ಧವಾದ ಸ್ಥಿತಿಯನ್ನು ಹೊಂದುವನು ಎಂದು ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ. ಅಸ್ಮಿನ್ ಸಮಾರಂಭಾಂ ವಿಭೀಷೀಕರಮಧ್ಯಮಾಂ ವಂದೇ ಗುರುಪರಂಪರಾಂ.